ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ದೇವರು ಲಿಂಗದೇವರನ್ನು ಮಾಲ್ಗಾಲದಲ್ಲಿ ನೆನೆಯುತ್ತಾ ಪೂಜ್ಯರಾದ ಲಿಂಗಾನಂದ ಮಹಾಸ್ವಾಮಿಗಳು ಮಾತೆಯವರ ಪಾದಗಳಿಗೆ ವಂದಿಸುತ್ತಾ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಯವರೇ ಹಾಗೂ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ಸದ್ಗುರು ಶ್ರೀ ಮಾತೆಯವರೇ, ಸತ್ಯದೇವಿ ಮಾತೆಯವರೇ ಹಾಗೂ ಇಲ್ಲಿ ಉಪಸ್ಥಿತರಾದಂತಹ ಲಿಂಗಾಯತ ಮಹಾಸಭಾ ರಾಷ್ಟ್ರ ಉಪಾಧ್ಯಕ್ಷರಾದಂಥ ಶಿವರಾಜ್ ಪಟ್ಲ ತಿವಾಳವರೇ, ಶಿವಕಾಂತ್ ಬಿರಾದರ್ ಅವರೇ ಹಾಗೂ ಬಸವಂತರಾವ್ ಬಿರಾದರ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಬಾಂಧವರೇ, ಇವಾಗ ಪತ್ರಿಕಾಗೋಷ್ಠಿ ಏರ್ಪಡಿಸುವ ಮುಖ್ಯ ಉದ್ದೇಶ ಏನೆಂದರೆ 2025ರಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಸರ್ವೆ ಮಾಡಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಮುಖಾಂತರ ಅವರು ಈಗಾಗಲೇ ಸರ್ವೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಮನೆಗಳನ್ನು ಗುರುತಿಸುವ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಇನ್ನು ಮುಂದೆ 27ನೇ ಸೆಪ್ಟೆಂಬರ್ 2025ರಿಂದ ಅವರು ಮನೆಗೆ ತೆರಳಿ ಆ ಕುಟುಂಬದ ಹಿರಿಯರ ಜೊತೆ ಚರ್ಚೆ ಮಾಡಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತಾರೆ. ಆವಾಗ ಆ ಮಾಹಿತಿಗಳಲ್ಲಿ ಒಂದಾದಂತಹ ಧರ್ಮ ಮತ್ತು ಜಾತಿಗಳ ಬಗ್ಗೆಯೂ ಕೂಡ ಅವರು ನಮ್ಮನ್ನು ವಿಚಾರಿಸುತ್ತಾರೆ. ಯಾವಾಗ ಧರ್ಮವನ್ನು ವಿಚಾರಿಸ್ತಾರೋ ಆವಾಗ ಈ ಒಂದು ಸಂವಿಧಾನಬದ್ಧವಾದ ಧರ್ಮಗಳಲ್ಲಿ ಅವರು ಸಂವಿಧಾನ ಮಾನ್ಯತೆ ಕೊಟ್ಟಿರುವಂಥ ಧರ್ಮಗಳನ್ನು ಗುರುತಿಸಿದ್ದಾರೆ. ಅವು 7 ಧರ್ಮಗಳಿವೆ. ಆ ನಂತರ ಸಂವಿಧಾನದಲ್ಲಿ ಇದ್ದರೂ ಕೂಡ ಇದು ಬಹಳ ಪ್ರಮುಖವಾದಂಥ ವಿಷಯ. ಸಂವಿಧಾನದಲ್ಲಿ ನಮೂದಿಸಿದರೂ ಕೂಡ ಅದಕ್ಕೆ ಸಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟಿರಲಾರದಂಥ ಧರ್ಮಗಳನ್ನು ಕೂಡ ಇತರೆ ಎಂಬ ಕಾಲಂನಲ್ಲಿ ಬರೆಯಲು ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಇತರೆ ಎನ್ನುವ ಕಾಲಂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಈಗಾಗಲೇ ಪೂಜ್ಯ ಮಾತೆ ಮಾದೇವಿಯವರು 1994ರಿಂದ ಲಿಂಗಾಯತ ಸ್ವತಂತ್ರ ಧರ್ಮ ಎಂದು ಬಹಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೆ ಲಿಂಗಾಯತ ಒಂದು ಧರ್ಮ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರಲಿಲ್ಲ. ಅವರು 1999 2001ರ ಜನಗಣತಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಲಿಂಗಾಯತ ಧರ್ಮವನ್ನು ಬರೆಸಬೇಕು ಅಂತ ಹೇಳಿ ಆಹ್ವಾನ ಮಾಡಿದರು. ಆವಾಗ ಬಹಳಷ್ಟು ಪ್ರಗತಿ ಆಗಿತ್ತು. ಕೆಲವು ಜನರು ಇನ್ನೂ ಬಹಳಷ್ಟು ಜನರಿಗೆ ಮಾಹಿತಿ ಹೋಗಿದ್ದಿರಲಿಲ್ಲ. ಆದ್ದರಿಂದ ಕೆಲವೊಂದಷ್ಟೇ ಲಿಂಗಾಯತ ಧರ್ಮವನ್ನು ನಮೂದಿಸಿದರು. ಆ ನಂತರ 2011ರಲ್ಲಿ ಆವಾಗಲೂ ಕೂಡ ನಾವೆಲ್ಲರೂ ಅವ್ರ ಜೊತೆ ಪಾಲ್ಗೊಂಡಿದ್ದೀವಿ. 2011ರಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಹೋರಾಟ ಮಾಡಿದರು. ಆವಾಗೂ ಕೂಡ ಈ ಲಿಂಗಾಯತ ಧರ್ಮವನ್ನು ಇತರೆ ಕಾಲಂನಲ್ಲಿ ಬರೆಸಬೇಕಂತ ಅವರು ಆಹ್ವಾನ ಮಾಡಿದ್ರು. ಅವರಿಗೆ ಮಾತಿಗೆ ಹೋಗೊಟ್ಟು ಬಹಳಷ್ಟು ಜನರು ಕೂಡ ಲಿಂಗಾಯತ ಧರ್ಮ ಎಂದು ಪರಿಗಣಿಸಿ ಎಲ್ಲರೂ ತಮ್ಮ 11ನೇ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಧರ್ಮ ಎಂದು ಬರೆಸಲು ಎಲ್ಲರೂ ಅಣಿಯಾಗಿತ್ತು. ಇವಾಗ ಬಹಳಷ್ಟು ನಮ್ಮ ಸಮಾಜ ಬಹಳ ದೊಡ್ಡ ಸಮಾಜ. ಭಾರತ ದೇಶದಲ್ಲಿ ಎಲ್ಲ ಕಡೆ ಈ ಒಂದು ಲಿಂಗಾಯತರಿದ್ದಾರೆ. ಅದರಲ್ಲಿ ಕೆಲವು ಜನರಿಗೆ ತಿಳುವಳಿಕೆ ಇಲ್ಲ, ಕೆಲವು ಜನರಿಗೆ ತಿಳುವಳಿಕೆ ಇದ್ದರೂ ಕೂಡ ಕೆಲವೊಂದು ವಿಚಾರಗಳನ್ನು ವಿಭಿನ್ನ ವಿಚಾರಗಳನ್ನು ಹೊಂದಿರುತ್ತಾರೆ. ಆ ವಿಭಿನ್ನ ವಿಚಾರಗಳನ್ನು ಬದಿಗೊತ್ತಿ ನಾವೆಲ್ಲರೂ ಬಸವ ತತ್ವವನ್ನು ಪಾಲಿಸುವವರು, ಇಡೀ ಜಗತ್ತಿಗೆ